ಹಲ್ಲೆಲೂಯಾ. ದೇವರ ನಾಮನಿಗೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ಸಮಯದಲ್ಲಿ ದೇವರು ಅನ್ಯಾಯ ಮಾಡಲು ದೇವರಲ್ಲ. ಯೇಸು ಕ್ರಿಸ್ತು ತಂದೆ ಅನ್ಯಾಯ ಮಾಡೋ ದೇವರು ಅಲ್ಲರಿ. ಹಲ್ಲೆಲೂಯಾ. ಪ್ರೀತಿಯ ದೇವರ ಮಕ್ಕಳೇ, ಒಂದು ಸಲ ನಾವು ವಾಕ್ಯದ ಭಾಗ ಕಡೆ ಓದ್ಕೊಂಬರಿ. ಯೋಬು 34ನೇದು 10ನೇ ವಚನ ಪ್ರೇರಿ. 34:10 ನೋಡ್ರಿ. ಆತನು ಮನುಷ್ಯನಿಗೆ ಅವನ ಕೃತ್ಯದ ಫಲವನ್ನು ತಿಳಿಸಿಬಿಡುವನು. ಪ್ರತಿಯೊಬ್ಬನು ತನ್ನ ನಡತೆ ತಕ್ಕಂತೆ ಅನುಭವಿಸ ಮಾಡುವನು. ಹೌದು, ದೇವರು ಕೆಟ್ಟದನ್ನು ನಡೆಸುವುದೇ ಇಲ್ಲ. ಸರ್ವಶಕ್ತನು ನೀತಿಯನ್ನು ಡೊಂಕು ಮಾಡುವುದೇ ಇಲ್ಲ. ಇಲ್ಲಿ ನೋಡಿ ಪ್ರೇರೆ, ಇಲ್ಲಿ ಯೋಬನ ಬರೆದ ಗ್ರಂಥ 34:11-22ನೇ ವಾಕ್ಯ ಹೋದರೆ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಯ್ತೀರಿ. ಹೌದು, ದೇವರು ಕೆಟ್ಟದನ್ನು ನಡೆಸುವುದಿಲ್ಲ. ದೇವರು ಕೆಟ್ಟದನ್ನು ನಡೆಸುವುದೇ ಇಲ್ಲ. ದೇವರು ನೋಡ್ರಿ ಇಲ್ಲಿ ಹೇಳ್ತಾರೆ, ಕೆಟ್ಟದನ್ನು ದೇವರು ಯೋಚಿಸೋದಿಲ್ಲ. ಅಂದರೆ ದೇವರು ಕೆಟ್ಟದ್ದು ಮಾಡಲ್ಲ. ಕೆಲವು ಹೇಳ್ತಾರೆ ಪ್ರಿಯ ಮಕ್ಕಳು, ದೇವರು ನಮಗೆ ಅನ್ಯಾಯ ಮಾಡ್ಯಾನ, ದೇವರಿದ್ದು ನಮ್ಗೆ ಯಾಕೆ ಇದು ಅನ್ಯಾಯ ಆಯ್ತಿತ್ತು, ದೇವರಿದ್ದು ನಮ್ಗೆ ಯಾಕೆ ಹಿಂಗಾಯ್ತಿತ್ತು ಅಂತಾರೆ ಪ್ರಿಯ ದೇವ್ರ ಮಕ್ಕಳು. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಅನ್ಯಾಯ ಮಾಡೋದು, ಹಾಳು ಮಾಡೋದು, ಮೋಸ ಮಾಡೋದು ಅದೆಲ್ಲ ಜನರ ಬಲ್ಲದ ಪ್ರಿಯ ದೇವ್ರ ಮಕ್ಕಳೇ. ಅನ್ಯಾಯ ಮಾಡೋದು ದೇವ್ರ ಬಳಿ ಇಲ್ಲ ರೀ. ಹಲ್ಲೆಲೂಯಾ. ಕೆಲವ್ರು ಹೆಂಗಾರ ಪ್ರಿಯ ಅಂದ್ರೆ, ಅವ್ರು ಯಾವ್ದಾರ ಸಮಸ್ಯೆಗಳು ಬಂದರು, ಕಷ್ಟಗಳು ಬಂದರು, ಅವ್ರು ಏನು ಮಾಡ್ತಾರೆ ಗೊತ್ತದ್ರಿ, ದೇವ್ರಿಗೆ ಬೈತಾರೆ ರೀ. ಎಲ್ಲನ ದೇವರಿದ್ರೆ ನಮ್ಗೆ ಯಾಕೆ ಇಂಥ ಕಷ್ಟ ಬರ್ತಿತ್ತು, ದೇವರಿದ್ರೆ ನಾ ಯಾಕೆ ಹಿಂಗಿರ್ತಿದ್ದ ಅಂಥೇಳಿ ಪ್ರಿಯರೇ ಅನೇಕ ರೀತಿಯೇ ಮಾಡ್ತಿರು. ಜನರೇ ಮಾಡ್ತಾರೆ, ದೇವ್ರಿಗೆ ಬೈತಾರೆ ರೀ. ಎಷ್ಟೋ ಜನರು ಬೈದಿನಾರ ಪ್ರಿಯ ದೇವ್ರ ಮಕ್ಕಳು. ನಮಗೆ ದೇವರಿದ್ರೆ ನಮ್ಗೆ ಯಾಕೆ ಇಂಥ ಕಷ್ಟ ಬರಬೇಕು, ದೇವರಿದ್ರೆ ನಮ್ಗೆ ಯಾಕೆ ಹಿಂಗೆ ಆಗ್ಲತ್ತದ, ದೇವ್ರ ಹರ ಅಂತ ಹೇಳ್ತಾರೆ, ದೇವ್ರು ಇದ್ರೆ ನಮ್ಗೆ ಯಾಕೆ ಹಿಂಗಾಯ್ತಂತ ದೇವ್ರು ಎಷ್ಟೋ ಜನರು ಬೇರೆ ಹರ ಪ್ರಿಯ ದೇವ್ರ ಮಕ್ಕಳೇ. ಹಲ್ಲೆಲೂಯಾ. ಪ್ರೀತಿಯ ದೇವ್ರ ಮಕ್ಕಳೇ, ಒಂದು ಸಲ ವಾಕ್ಯದ ಭಾಗದಲ್ಲಿ ನೋಡ್ರಿ. ಏಸಾಯ 49:15ನೇ ವಚನ ಅಂತ ನಿಮಗೆಲ್ಲ ಗೊತ್ತಿನ ವಚನ ಇದು. ಏಸಾಯ 49:15 ನೋಡ್ರಿ. ಏಸಾಯ 49:15 ನೋಡಿ ಪ್ರೇರ ವಾಕ್ಯ ಓದುತ್ತೆ ನಾನು. ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆ ಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೆ ನಿನ್ನನ್ನು ಮರೆ ಅಂದ್ರೆ ನಾನು ನಿನಗೆ ಮರೆಯಲ್ಲ ಅಂತ ಹೇಳ್ತಾರೆ ದೇವ್ರು. ತಾಯಿ ತಂದೆ ಒಂದು ದಿವ್ಸ ನಿನಗೆ ಮರಿತಾರೇನೋ, ಆದ್ರೆ ನಾನು ನಿನಗೆ ಮರೆಯಲ್ಲ. ತಾಯಿ ತಂದೆ ನಿನಗೆ ಒಂದು ದಿವ್ಸ ಕೈ ಬಿಡ್ತಾರೇನೋ, ಆದ್ರೆ ನಾನು ನಿನಗೆ ಕೈ ಬಿಡಲ್ಲ ಅಂತ ಹೇಳ್ತಾರೆ ದೇವ್ರ ಪ್ರೇರಿ. ಹಲ್ಲೆಲೂಯಾ. ಪ್ರೀತಿಯ ದೇವ್ರ ಮಕ್ಕಳೇ, ತಾಯಿ ತಂದೆ ಅನ್ಯಾಯ ಮಾಡ್ತಾರೇನೋ ಒಂದು ದಿವ್ಸ, ಖರೆ ದೇವ್ರು ಎಂದಿಗೂ ಅನ್ಯಾಯ ಮಾಡಲ್ರಿ. ಕೆಲವರು ಕುಟುಂಬ ನೋಡಿ ಪ್ರಿಯ ದೇವ್ರ ಮಕ್ಕಳೇ, ತಾಯಿ ತಂದೆ ಏನು ಮಾಡ್ತಾರೆ, ಹೊಲ ಇದ್ದನಾರಿಗಾಗಲಿ ಆಸ್ತಿ ಇದ್ದನಾರಾಗಲಿ ಏನು ಮಾಡ್ತಾರೆ, ಒಬ್ಬನಿಗೆ ಒಂದು ತೀರು ಹಂಚ್ಕೊಡ್ತಾರೆ, ಒಬ್ಬನಿಗೆ ಒಂದು ತೀರು ಹಂಚ್ಕೊಡ್ತಾರೆ. ಹೊಲ ಇದ್ರೆ ಏನು ಮಾಡ್ತಾರೆ, ದೊಡ್ಡವ ನೀನು, ಸಣ್ಣವ್ ನೀನು, ನೀ ಮೂರನೇನು, ನೀ ಇದು ತಗೋ, ನೀ ಅದು ತಗೋ, ನೀ ಇಷ್ಟು ತಗೋ, ನೀ ಅಷ್ಟು ತಗೋ, ನೀ ಅದು ತಗೋ, ನೀ ಇದು ತಗೋ ಅಂತೇಳಿ ಮಾಡ್ತಾರೆ. ತಂದೆ ಮಾಡ್ತಾರೆ. ಎಲ್ಲರಿಗೂ ಒಬ್ಬರು ಒಂದು ಕುಟುಂಬದಲ್ಲಿ ಏನಾಯ್ತದೆ, ಸರಿ ಸಮಾನ ಹಂಚ್ಕೊಳ್ರಿ. ಅಂದ್ರೆ ಏನಾಯ್ತಾರೆ, ಕೆಲವ್ರಿಗೆ ಹೆಚ್ಚಿಗೆ ಕೊಡ್ತಾರೆ, ಕೆಲವ್ರಿಗೆ ಕಮ್ಮಿ ಕೊಡ್ತಾರೆ. ಅಂದ್ರೆ ಏನಾಯ್ತದೆ, ಮನುಷ್ಯನ ಏನಾಯ್ತದೆ, ಒಬ್ಬರು ಮನಸ್ಸು ನನಗೆ ತಾಯಿ ತಂದೆ ನನಗೆ ಅನ್ಯಾಯ ಮಾಡ್ರಿ ಅಂತಾರ್ರಿ, ಅಂತಾರಿಲ್ಲ ಪ್ರೇರೆ. ಹಲ್ಲೆಲೂಯಾ. ಆದ್ರೆ ತಾಯಿ ತಂದೆ ಅನ್ಯಾಯ ಮಾಡ್ತಾರೇನೋ, ಖರೆ ದೇವರು ಅನ್ಯಾಯ ಮಾಡಲ್. ಯೇಸು ಕ್ರಿಸ್ತು ದೇವರು ಅಲ್ಲ. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ನಾವು ಸರಿಯಾಗಿ ನಾವು ನಡೆದು ಹೋಗೋ ಕಾರಣ ಏನೈತಂದ್ರೆ, ಅದು ಏನೈತದ, ತನ್ನ ಆಲೋಚನೆಗಳು ಮಾಡ್ತಾರೆ, ತನ್ನ ಕೆಟ್ಟ ಆಲೋಚನೆಗಳು ಮಾಡ್ತಾರೆ, ತನಗೆ ಹಾಳು ಮಾಡ್ತೀವಿ. ಕರೆಕ್ಟಾಗಿ ನಾವೇ ಸರಿಯಾಗಿ ನಡೆ ಹೋದ ಕಾರಣ ಇರ್ತದ ಕಷ್ಟಗಳು, ಸಮಸ್ಯೆಗಳು, ಬಾಧಗಳು ಕಷ್ಟಗಳಾಗಲಿ ಏನೇನೇ ಆಗಲಿ ಮನುಷ್ಯರಿಗೆ ಬರ್ತವೆ ಪ್ರಿಯರಿ. ಹಲ್ಲೆಲೂಯಾ. ಸರಿಯಾಗಿ ದೇವ್ರ ಸರಿ ನಡೆಯೋ ಕಾರಣ ಮನುಷ್ಯರಿಗೆ ಏನು ಬರ್ತಾವೆ, ಕಷ್ಟಗಳು ಬರ್ತಾವ್ರಿ. ಹಲ್ಲೆಲೂಯಾ. ನೋಡಿ ಪ್ರಿಯ ದೇವ್ರ ಮಕ್ಕಳೇ, ನಾವು ಚೆಂದಾಗಿ ದೇವ್ರ ಸರಿ ಒಳ್ಳೆ ರೀತಿ ನಡೆದ್ರು ಭೀ ಕೆಲ ಕುಟುಂಬಗಳಿಗೆ ಕಷ್ಟಗಳು ಬರ್ತಾವ್ರಿ. ಕೆಲವರು ಅಂತಾರೆ ಪ್ರಿಯರೇ, ನಾವೆಲ್ಲ ಚೆಂದಾಗಿದ್ದೆವು,
ನಾವೆಲ್ಲ ರೀತಿಯೂ ದೇವರಲ್ಲಿ ನಾವು ಭಯಭಕ್ತಿಲಿ ಬೆಳೆತಿದ್ದೆವು. ದೇವರಿಗೆ ನಾವು ದೀಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ದೇವರಿಗೆ ನಾವು ದಿನ ಒಳ್ಳೆ ಕಾರ್ಯಗಳು ಮಾಡ್ತೇವೆ. ನಾವು ಅನೇಕ ಜನರಿಗೆ ನಾವು ಸಹಾಯ ಮಾಡ್ತೇವೆ. ಅನೇಕ ರೀತಿ ನಾವು ಚೆಂದಾಗಿದ್ದೆವು. ಆದರೆ ನಮಗೆ ಯಾಕೆ ಕಷ್ಟ ಬಂದು ಅಂತ ಹೇಳ್ತಾರೆ ಪ್ರಿಯ ದೇವ್ರ ಮಕ್ಕಳೇ. ನಮಗೆ ಯಾಕೆ ದೇವ್ರು ಅನ್ಯಾಯ ಮಾಡತ್ತಾರ ಅಂತಾರೆ ಪ್ರಿಯ ದೇವ್ರ ಮಕ್ಕಳೇ. ಪ್ರೀತಿಯ ದೇವ್ರ ಮಕ್ಕಳು ಒಂದು ಸಲ ಆಲೋಚನೆ ಮಾಡ್ಕೋರಿ. ದೇವರು ಒಂದು ಸಲ ಯೋಬಂದು ಆಲೋಚನೆ ಮಾಡ್ಕೋ ಪ್ರಿಯ ದೇವ್ರ ಮಕ್ಕಳೇ. ಯೋಬುಗು ನೋಡ್ರಿ ಎಷ್ಟು ಕಷ್ಟ ಬಂದಿಲ್ಲ ಯೋಬುಗು. ಯೋಬನ ಆಸ್ತಿ ಹೋಯ್ತು ಪ್ರಿಯ ದೇವ್ರ ಮಕ್ಕಳೇ. ಯೋಬನ ಮಕ್ಕಳು ಕೂಡ ಸತ್ತೋಗ್ಯಾರ ಪ್ರಿಯ ದೇವ್ರ ಮಕ್ಕಳೇ. ಯೋಬುಗು ಎಷ್ಟೋ ಕಷ್ಟಗಳು, ಭಾಳ ಭಯಂಕರ ಕಷ್ಟ ಬಂದು ಯೋಬು ಬಂದಂಥ ಕಷ್ಟಗಳು ಈ ಜನರು ಯಾರಿಗಾರ ಬಂದರು ಪ್ರಿಯ ದೇವ್ರ ಮಕ್ಕಳು, ಅವ್ರು ಯಾರು ಭೀ ಬದುಕಲ್ರಿ. ಹಲ್ಲೆಲೂಯಾ. ಯೋಬು ನೋಡ್ಕೊಂಡು ಈಗ ಯೋಬನ ಬರೆದ ಗ್ರಂಥ ಓದ್ಕೋರಿ ಪ್ರಿಯ ದೇವ್ರ ಮಕ್ಕಳು. ನಿಮ್ಗೆ ಅರ್ಥ ಆಯ್ತದೆ. 1ನೇ ಅಧ್ಯಾಯದಲ್ಲಿ ಓದಿರಿ, ನೀವು 2ನೇ ಅಧ್ಯಾಯದಲ್ಲಿ ಓದಿರಿ, ಅರ್ಥ ಆಯ್ತು ನಿಮಗೆ ಸ್ಪಷ್ಟಾಗಿ. ನನ್ನ ಪ್ರೀತಿಯ ದೇವ್ರ ಮಕ್ಕಳು, ಯೋಬು ಎಷ್ಟು ಕಷ್ಟ ಬಂದಿಲ್ಲ ರೀ. ಯೋಬುಗೆ ಯಾರು ಭೀ ಪ್ರೀತಿ ಮಾಡಿಲ್ಲ ಪ್ರಿಯ ದೇವ್ರ ಮಕ್ಕಳು. ಆದ್ರೆ ದೇವರು ಯೋಬುಗೆ ಏನು ಮಾಡ್ಯಾನ? ದೇವರು ಪ್ರೀತಿ ಮಾಡ್ಯಾನ. ಹಲ್ಲೆಲೂಯಾ. ಯೋಬುಗೆ ಎಷ್ಟು ಕಷ್ಟ ಬಂದಿಲ್ಲ ಪ್ರಿಯ ದೇವ್ರ ಮಕ್ಕಳು, ಒಂದ್ಸಲ ಆಲೋಚನೆ ಮಾಡ್ಕೋರಿ. ಹಲ್ಲೆಲೂಯಾ. ಯೋಬು ಎಷ್ಟು ಭಯಂಕರ ಕಷ್ಟದ ಜೀವಿತನ ಮಾಡ್ಯಾನ ಯೋಬು. ಆದ್ರೆ ದೇವರು ಯೋಬು ಏನದನ್ನ ಪ್ರಿಯ ದೇವ್ರ ಮಕ್ಕಳೇ, ನಾ ದೇವರು ನಿಂದು ನಾ ಒಳ್ಳೇದೇ ಹೊಂದ್ತಾ ನಾನು ಕೆಟ್ಟದೆಂದು ಭೀ ಹೊಂದಲ್ಲ ಅಂತ ಹೇಳ್ತಾನೆ ಯೋಬು ಪ್ರಿಯರೇ. ಹಂಗೆ ನಮ್ಮ ವಿಶ್ವಾಸ ಭೀ ಹಂಗೆ ಪ್ರಿಯ ದೇವ್ರ ಮಕ್ಕಳೇ. ನಮಗೆ ಯಾವುದಾರ ಕಷ್ಟ ಬಂದಿರಿ ಭೀ ನಮಗೆ ದೇವ್ರು ಒಳ್ಳೇದೇ ಮಾಡ್ತಾನೆ. ದೇವ್ರು ಒಳ್ಳೇದೇ ಮಾಡ್ತಾರ, ನಮಗೆ ಕೆಟ್ಟದ್ದು ಮಾಡ್ರ ಅಂತ ಹೇಳಿ ನಾವು ಆಲೋಚನೆ ಮಾಡ್ಬೇಕು ಪ್ರಿಯ ದೇವ್ರ ಮಕ್ಕಳೇ. ನಾವು ದೇವ್ರ ಮೇಲೆ ವಿಶ್ವಾಸ ಇಡಬೇಕ್ರಿ. ಹಲ್ಲೆಲೂಯಾ. ಯೋಬು ಬಂದಂಥ ಕಷ್ಟಗಳು ನಮಗೆ ಬರಲು ಪ್ರಿಯ ದೇವ್ರ ಮಕ್ಕಳೇ. ಯೋಬು ಎಷ್ಟು ಕಷ್ಟ ಅನುಭವಿಸ್ತಾನೆ, ಎಷ್ಟು ತಾಳ್ಕೊಂಡಾನೆ ಯೋಬುಗೆ ಎಷ್ಟೋ ಸಮಸ್ಯೆಗಳು ಬಂದಿರ್ಬಿ ಯೋಬು ಒಂದೇ ಮಾತಾಡೇನು ದೇವರು. ನೀವು ಒಂದೇ ಮಾತಾಡೋಣ ಪ್ರಿಯ ದೇವ್ರ ಮಕ್ಕಳೇ. ನಾ ದೇವರಿಂದ ಒಳ್ಳೇದೇ ನಾ ಹೊಂದುತ್ತಾ ಖರೆ ನಾ ಕೆಟ್ಟದೆಂದು ಭೀ ನಾ ಹೊಂದಲ್ಲ ಅಂತ ಹೇಳ್ತಾನೆ. ತನ್ನ ಹೆಂಡತಿ ಭೀ ಕೂಡ ಅದೇ ಹೇಳಿ ಪ್ರಿಯ ದೇವ್ರ ಮಕ್ಕಳೇ. ನನಗೆ ದೇವ್ರು ಅನ್ನೇ ಎಂದೂ ಮಾಡಲ್ಲ, ನನಗೆ ದೇವರು ಮೇಲೆ ಮಾಡ್ತಾನೆ ಕಡೆ ಕೆಟ್ಟದ್ದು ಮಾಡಲ್ಲ ಅಂಥೇಳಿ ಯೋಬು ಹೇಳ್ತಾನೆ ಪ್ರಿಯ ದೇವ್ರ ಮಕ್ಕಳೇ. ಯೋಬನ ಹೆಂಡತಿ ಏನಂದ ಪ್ರಿಯ ದೇವ್ರ ಮಕ್ಕಳೇ, ನೀ ದೇವರಂದು ನೀನು ಸೈ ಅಂತ ಹೇಳ್ರಿ. ಅಂದ್ರೆ ಯೋಬು ತನ್ನ ಹೆಂಡತಿ ಬೈತಾನೆ ಪ್ರಿಯ ದೇವ್ರ ಮಕ್ಕಳೇ. ಹೆಂಡತಿ ಅಂದ್ರೆ ಏನು ಕೆಟ್ಟದ ಮಾತು ಬೈದಿಲ್ಲ, ನೀ ಸುಮ್ಮನೆ ಕೂಡ ಅಂತಾನೆ ಪ್ರಿಯ ದೇವ್ರ ಮಕ್ಕಳೇ. ಹಲ್ಲೆಲೂಯಾ. ಅದೇ ಹಾಗೆ ಅಂತ ಯೋಬು, ನಾ ಈ ದೇವ್ರನ್ನ ನಾ ಮೇಲೆ ಹೊಂದಕರೆ ಕೆಟ್ಟದ್ದು ನಾನು ಹೊಂದಲ್ಲ ಅಂತ ಹೇಳ್ತಾನೆ ರೀ. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಎಷ್ಟೇ ಕಷ್ಟ ಬಂದಿರ್ವಿ, ಎಷ್ಟೇ ಸಮಸ್ಯೆ ಬಂದಿರ್ವಿ, ನಿಮಗೆ ಚಿಂತೆಗಳು ಏನ್ಬೇಕು, ನಿಮ್ಮ ಕಷ್ಟಗಳು ದೇವ್ರಿಗೆ ಹೇಳಬೇಕು ಪ್ರಿಯ ದೇವ್ರ ಮಕ್ಕಳೇ. ದೇವರಿಗೆ ನಾವು ಪ್ರಾರ್ಥನೆ ಮಾಡಲು ಕಾರಣ ಏನಂತ ಅನ್ಕೋರಿ, ಕೆಲವರು ಅನೇಕ ಕುಟುಂಬದಲ್ಲಿ ಕಷ್ಟಗಳು ನಷ್ಟಗಳು ಎದುರಾಯ್ತದೆ ಪ್ರಿಯ ದೇವ್ರ ಮಕ್ಕಳೇ. ಈ ಕಷ್ಟ ನಷ್ಟಗಳು ತಂದು ಹಾಕೋದಂಥ ಕಾರ್ಯ ಅದು ಯಾರ್ದಂದ್ರೆ ಸೈತಾನಂದು. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ದೇವ್ರು ನೋಡಿ ಪ್ರಿಯ ದೇವ್ರ ಮಕ್ಕಳೇ, ಇಸ್ರೇಲ್ ಜನರಿಗೆ ಐಗುಪ್ತ ದೇಶದಾಗ ಭಾಳ ಕಷ್ಟಗಳು ಇತ್ತು ರೀ. ಯಾರಿಗೆ? ಇಸ್ರೇಲ್ ಜನರಿಗೆ ಭಾಳ ಕಷ್ಟದಿಂದ ಅವರು ಇದು ಸಫರ್ ಅಲ್ಲದ್ರಿ ಪ್ರಿಯ ದೇವ್ರ ಮಕ್ಕಳೇ. ಆದರೆ ದೇವರು ಏನು ಮಾಡ್ಯಾನ, ಐಗುಪ್ತ ದೇಶದಲ್ಲಿದ್ದಂಥ ಕಷ್ಟದಲ್ಲಿದ್ದಂಥ ಭಾಳ ಭಯಂಕರ ಕಷ್ಟದಲ್ಲಿ ಜೀವನ ಮಾಡೋಂಥ ಇಸ್ರೇಲ್ ಜನರಿಗೆ ದೇವರು ಏನು ಮಾಡ್ಯಾನ ಪ್ರಿಯ ದೇವ್ರ ಮಕ್ಕಳು ಅಂದ್ರೆ, ದೇವರು ಮೋಶೆಗ ದೇವರಿಗೆ ಕಳಿಸ್ಯಾರ, ಐಗುಪ್ತ ದೇಶ ಕಳಿಸ್ಯಾರ ಪ್ರಿಯ ದೇವ್ರ ಮಕ್ಕಳು. ದೇವರು ಹೇಳಿದ ಮಾತಿನ ಪ್ರಕಾರ ಮೋಶೆ ಐಗುಪ್ತ ದೇಶಕ್ಕೆ ಹೋಗ್ಯಾನ್ರಿ. ಹಲ್ಲೆಲೂಯಾ. ಇಸ್ರೇಲ್ ಜನರು ಏನು ಮಾಡ್ಯಾರ ಅಂದ್ರೆ, ಇಸ್ರೇಲ್ ಜನರು ದೇವರಿಗೆ ಪ್ರಾರ್ಥನೆ ಮಾಡ್ಯಾರ. ಇಸ್ರೇಲ್ ಜನರು ಎಷ್ಟು ನಾವು ಕಷ್ಟಗಳು ಇಷ್ಟು ತಾಳಾಗೊಂಡು ಅಂತ ಹೇಳಿ ದೇವ್ರಿಗೆ ಮೊರೆ ಅಂದ್ರೆ, ದೇವ್ರಿಗೆ ಪ್ರಾರ್ಥನೆ ಮಾಡ್ಯಾರ ಪ್ರೇರೆ. ಆದ್ರೆ ನೋಡ್ರಿ, ಐಗುಪ್ತ ದೇಶದಿಂದ ಇಸ್ರೇಲ್ ಜನ ಅರಣ್ಯದಿಂದ ಕಾನಾನ್ ದೇಶಕ್ಕೆ ದೇವ್ರು ಸೇರ್ಸನ್ರಿ. ಹಲ್ಲೆಲೂಯಾ. ಐಗುಪ್ತ ದೇಶದಿಂದ ಇಸ್ರೇಲ್ ಜನರಿಗೆ ಬಿಡಿಸ್ಲಾಕ ಮೋಶೆ ದೇವ್ರು ಕಳಿಸ್ಕೊಟ್ರ. ಮೋಶೆ ಕಳಿಸಿ ದೇವರು ಐಗುಪ್ತ ದೇಶದಲ್ಲಿ ಎಷ್ಟೋ ದೇವ್ರು ದೊಡ್ಡ ದೊಡ್ಡ ಕಾರ್ಯಗಳು ಮಾಡ್ಯಾನ್ರಿ. ದೇವರು ಯಾರಿಗೆ ಕಳಿಸ್ಯಾನ? ದೇವರು ಮೋಶೆ ಕಳಿಸ್ಯಾನ್ರಿ. ಮೋಶೆ ಕಳಿಸಿ ಐಗುಪ್ತ ದೇಶದಲ್ಲಿ ಅನೇಕ ದೊಡ್ಡ ದೊಡ್ಡ ಮಹತ್ ಕಾರ್ಯಗಳು
ದೇವರು ಮೋಶೆಯಲ್ಲಿ ಕಳಿಸಿ ದೇವ್ರು ದೊಡ್ಡ ದೊಡ್ಡ ಕಾರ್ಯಗಳು ಮಾಡ್ಯಾರ್ರಿ. ಹಲ್ಲೆಲೂಯಾ. ಆದ್ರ ಪ್ರಿಯರೇ, ದೇವ್ರು ನೋಡ್ರಿ ಕಷ್ಟದಲ್ಲಿದ್ದಂಥ ಮಕ್ಕಳಿಗೆ ದೇವರು ಹೊರಗೆ ಬಿಡಿಸ್ಯಾರ ಅನ್ನಲ್ಲೇ ಕೆಲವೊಂದ್ಸಲ ಆಲೋಚನೆ ಮಾಡ್ಕೋರಿ. ದೇವ್ರು ಅನ್ಯಾಯ ಮಾಡೋ ದೇವ್ರು ಇದ್ದೀರ, ದೇವ್ರು ಇಸ್ರೇಲ್ ಜನರಿಗೆ ಯಾಕೆ ಅಲ್ಲಿ ಬಿಟ್ಟು ಕೊಡ್ತಿರು? ಅಲ್ಲೇ ಬಿಟ್ಟು ಕೊಡ್ತಿರು ಪ್ರಿಯರ ಮಕ್ಕಳೇ. ದೇವ್ರು ಅಗರ್ ಅನ್ಯಾಯ ಮಾಡೋ ದೇವ್ರು ಇದ್ದೀರ, ದೇವ್ರು ಏನು ಮಾಡ್ತಿರು? ಇಸ್ರೇಲ್ ಜನರಿಗೆ ಅವ್ರು ಎಲ್ಲೇ ಬಿಡ್ತಿರು, ಅವ್ರ ಕಷ್ಟ ನಷ್ಟಗಳು ಅಲ್ಲೇ ಸತ್ತೋಲ್ ಅಂತೇಳಿ ದೇವ್ರು ಬಿಡ್ತಿರು. ಆದರೆ ದೇವ್ರಿಗೆ ನಾವು ಮರೆ ಇಡಕ್ಕೆ, ನಾವು ಪ್ರಾರ್ಥನೆ ಮಾಡಲು ಹೋಗೋ ಕಾರಣ ಅದು ನಾವು ದೇವ್ರಿಗೆ ದೂರ ಆಗತ್ತೆ ಪ್ರಿಯ ಮಕ್ಕಳೇ. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ದೇವರು ಅನ್ಯಾಯ ಮಾಡೋ ದೇವರು ಅಲ್ಲ ಯೇಸು ಕ್ರಿಸ್ತು. ಯೇಸು ಕ್ರಿಸ್ತು ತಂದೆ ಅನ್ಯಾಯ ಮಾಡೋ ದೇವರು ಅಲ್ಲ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಈಗ ಹೇಳಿದಲ್ರಿ ಪ್ರೇರೆ, ಐಗುಪ್ತ ದೇಶಕ್ಕೆ ದೇವರು ಮೋಶ ಕಳಿಸ್ಯಾರ. ಮೋಶ ಕಳಿಸಿ ಇಸ್ರೇಲ್ ಜನರಿಗೆ ಏನು ಮಾಡ್ಯಾರ ದೇವರು? ಪ್ರೀತಿಯ ದೇವ್ರ ಮಕ್ಕಳು, ಇಸ್ರೇಲ್ ಜನರಿಗೆ ಹೊರಗೆ ತಂದಾರೆ. ಎಲ್ಲಿಂದ ತಂದಾರ? ಕಷ್ಟದಿಂದ ಇದ್ದಾನೆ ಅಂತ ಮಕ್ಕಳು ಏನು ಮಾಡ್ಯಾರ ದೇವರು ಹೊರಗೆ ತಂದಾರ. ಅದ್ರ ನೀವು ಭೀ ಯಾರ ಕಷ್ಟದಲ್ಲಿದ್ದೀರಿ, ನೀವು ಯಾವ ಥರ ಸಮಸ್ಯೆಲಿದ್ದೀರಿ, ದೇವ್ರು ನಮ್ಗೆ ಅನ್ಯಾಯ ಮಾಡ್ಯಾನ ನಮಗೆ ಅಂಥೇಳಿ ಎಷ್ಟೋ ಜನ ದೇವ್ರಿಗೆ ಬೈಯಾರ. ಪ್ರೀತಿ ದೇವ್ರ ಮಕ್ಕಳು, ದೇವ್ರು ಅನ್ಯಾಯ ಮಾಡೋ ದೇವರಲ್ಲ. ಇಸ್ರೇಲ್ ಜನರು ಯಾವ ರೀತಿ ಐಗುಪ್ತ ದೇಶದಲ್ಲಿ ಕಷ್ಟದಲ್ಲಿ ಜೀವನ ಮಾಡ್ತಿರೋ ಆ ಕಷ್ಟದಿಂದ ಕರ್ಕೊಂಡ್ಬಂದ ದೇವರೇ ನಿಮಗೂ ಕೂಡ ಯಾವುದೇ ಕಷ್ಟ ಇರ್ಬೋದು, ಯಾವುದೇ ಸಮಸ್ಯೆ ಇರ್ಬೋದು, ಏನೇ ಇರ್ಬೋದು ಪ್ರಿಯ ಮಕ್ಕಳು, ದೇವ್ರಿಗೆ ಮೊರೆ ಇಡ್ರಿ, ದೇವ್ರಿಗೆ ಪ್ರಾರ್ಥನೆ ಮಾಡಿರಿ. ದೇವರೇ ನನಗೆ ಇದು ಕಷ್ಟ ಅದ, ನಿನಗೆ ಯಾವುದು ಕಷ್ಟದ ಪ್ರಿಯ ಮಕ್ಕಳೇ, ನೀ ಮೊದಲು ದೇವ್ರಿಗೆ ಹೇಳು. ದೇವ್ರು ಹೇಳಿದ್ರೆ ಇಸ್ರೇಲ್ ಜನರು ಪ್ರಾರ್ಥನೆ ಮಾಡಿದ್ರೆ ದೇವ್ರು ಏನು ಮಾಡ್ಯಾರ? ಇಸ್ರೇಲ್ ಜನರು ಪ್ರಾರ್ಥನೆ ಮಾಡಿದ್ರೆ ದೇವ್ರವ್ರ ಮೊರೆಯನ್ನು ಕೇಳಿ, ಅವ್ರ ಪ್ರಾರ್ಥನೆ ಕೇಳಿ ಐಗುಪ್ತ ದೇಶದ ಕಷ್ಟದಿಂದ ದೇವ್ರು ಏನು ಮಾಡ್ಯಾರ? ಹಾಲು ಜೇನು ಹರಿಯುವ ದೇಶಕ್ಕೆ ದೇವ್ರು ಹೊರಗೆ ತೊಗೊಂಬಂದಾರ. ಹಂಗೆ ನಿಮಗೆ ದೇವ್ರ ಒಂದು ಉದ್ದೇಶ ಹಾಕ್ಯಾರ. ಅದೇ ಆದ ಪ್ರಿಯ ದೇವ್ರ ಮಕ್ಕಳೇ,